ಚಿತ್ರದ ಹೀರೋ ಆಗಿರೋ ಎಲೆನ್ ಎರಡನೇ ಮದುವೆ ಆಗಿರ್ತಾನೆ. ಫಸ್ಟ್ ವೈಫ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗಿರ್ತಾಳೆ. ಆದ್ರೆ ಮೊದಲನೇ ವೈಫ್ ನ ತಂದೆಗೆ ಅವ್ರ ಮಗಳ ಡೆತ್ ಅಲ್ಲಿ ಡೌಟ್ಸ್ ಇರುತ್ತೆ. ಸೊ ಅವ್ರ ಮಗಳ ಡೆತ್ ಹಿಂದೆ ಇರುವ ಮಿಸ್ಟ್ರಿನ ಸಾಲ್ವ್ ಮಾಡ್ತಾರ ಇಲ್ವಾ ಅನ್ನೋ ಕಥೆಯನ್ನ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೇಳಿದ ಚಿತ್ರನೇ ಕಾಣೆ ಕಾಣೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಪಾಲ್ ಅನ್ನುವ ವ್ಯಕ್ತಿನ ತೋರಿಸ್ತಾರೆ. ಅವ್ರ ಮಗಳು ಆಕ್ಸಿಡೆಂಟ್ ನಲ್ಲಿ ತೀರ್ ಹೋಗಿರ್ತಾಳೆ. ಅವಳ ಹೆಸರು ಶೆರಿನ್. ಈಗ ನೇರವಾಗಿ ತನ್ನ ಅಳಿಯನ್ ಮನೆಗೆ ಬರ್ತಾರೆ. ಅಳಿಯನ್ ಹೆಸರು ಅಲೆನ್ ಅಂತ. ಅವನು ಎರಡನೇ ಮದ್ವೆ ಆಗಿರ್ತಾನೆ. ಎರಡನೇ ಹೆಂಡತಿ ಹೆಸರು ಸ್ನೇಹ ಅಂತ. ಈಗ ಸ್ನೇಹ ಪ್ರೆಗ್ನೆಂಟ್. ಪಾಲ್ ಅವ್ರ ಮಗಳು ಶೆರಿನ್ಗೆ ಕುಟ್ಟು ಅನ್ನುವ ಮಗ ಇದ್ದಾನೆ. ಅಂದ್ರೆ ಇವ್ರ ಮೊಮ್ಮಗ. ಅವನ್ನ ನೋಡ್ಕೊಂಡು ಹೋಗೋದಕ್ಕೆ ಪಾಲ್ ಬಂದಿದ್ದಾರೆ. ಸ್ನೇಹ ಕುಟ್ಟುನ ಸ್ವಂತ ಮಗನ್ ತರಾನೇ ನೋಡ್ಕೋತಾ ಇದ್ದಾಳೆ. ಪಾಲ್ ಅವ್ರಿಗೊಂದ್ ಕಡೆ ಸ್ನೇಹ ಕುಟ್ಟುನ ಚೆನ್ನಾಗಿ ನೋಡ್ಕೋತಿದ್ದಾಳೆ ಅನ್ನುವ ಸಮಾಧಾನ ಇದ್ರೂನು ನನ್ ಮಗಳು ಇರೋ ಜಾಗದಲ್ಲಿ ಸ್ನೇಹ ಇದ್ದಾಳಲ್ಲ ಅನ್ನುವ ಬೇಜಾರ್ ಕೂಡ ಇದೆ. ಕತೆ ಹಾಗೇನೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಶೆರಿನ್ ಅಲೆನ್ ಇತ್ತೀಚೆಗೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ಪಾಲ್ಗೆ ಹೇಳಿರ್ತಾಳೆ. ಅದಕ್ಕೆ ಪಾಲ್ ಫ್ರೆಂಡ್ಸ್ ಜೊತೆ ಇರ್ಬೋದು, ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡ ಅಂತ ಮಗಳಿಗೆ ಸಮಾಧಾನ ಮಾಡಿರ್ತಾರೆ. ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಇವನೇ ಅಲೆನ್ ಯಾವಾಗ್ಲೂ ಸ್ವಲ್ಪ ಅಪ್ಸೆಟ್ ಆಗೇ ಇರ್ತಾನೆ. ಜಾಬ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಅದಕ್ಕೆ ಕಂಪ್ನಿಲಿ ಬಾಸ್ ಸರಿಯಾಗಿ ಬೈತಾ ಇರ್ತಾರೆ. ಈಗ ಪಾಲ್ ಮನೆಗ್ ಬಂದಿರೋ ವಿಷಯ ಗೊತ್ತಾಗಿದ್ರಿಂದ ಸ್ನೇಹಗೆ ಕಾಲ್ ಮಾಡಿ ಪಪ್ಪ ಏನಾದ್ರೂ ಕೇಳಿದ್ರ ನಿನ್ ಬಗ್ಗೆ ಅಥವಾ ನನ್ ಬಗ್ಗೆ ಅಂತ. ಅದಕ್ಕೆ ಸ್ನೇಹ ಹಾಗೇನು ಕೇಳಿಲ್ಲ ಅಂತ ಹೇಳ್ತಾಳೆ. ಅಲೆನ್ ರೀಸೆಂಟ್ಲಿ ತುಂಬಾ ಕುಡಿತಾ ಇದ್ದಾನೆ. ಈ ಕಡೆ ಪಾಲ್ ಕುಟ್ಟುಗೆ ಶೆರಿನ್ ಫೋಟೋ ತೋರಿಸಿ ನಿಮ್ ತಾಯಿ ನಿನ್ಗೆ ನೆನ್ಪಾಗ್ತಾ ಇದ್ದಾಳ ಅಂತ ಕೇಳ್ತಾರೆ. ಅದಕ್ಕೆ ಇವನು ಹೌದು ಅಂತ ಹೇಳ್ತಾನೆ. ಈಗ ಅಲೆನ್ ಮನೆಗ್ ಬಂದು ಪಾಲ್ ಅವ್ರ ಯೋಗಕ್ಷೇಮ ವಿಚಾರಿಸ್ತಾನೆ. ಇವತ್ತು ಸ್ನೇಹ ಬರ್ಡೇ. ಆದ್ರೆ ಪಾಲ್ ಅವ್ರಿಗೆ ಅವ್ರ ಮಗಳು ಶೆರಿನ್ ಜೊತೆ ಕಳೆದ ಕ್ಷಣಗಳು ಪದೇ ಪದೇ ಕಾಡ್ತಾ ಇದೆ. ಗ್ರೂಪ್ ಫೋಟೋ ತೆಗೆಯುವಾಗ್ಲೂ ನನ್ ಮಗಳು ಇಲ್ವಲ್ಲ ಅನ್ನೋ ನೋವು ಇವ್ರಿಗೆ ಕಾಡ್ತಾ ಇರುತ್ತೆ. ರಾತ್ರಿ ಅಲೆನ್ ಜೊತೆ ಮಾತಾಡ್ತಾ ಇದ್ದಾರೆ. ಇವ್ರಿಬ್ರು ಮಾತಿನಿಂದ ನಮ್ಗೆ ಗೊತ್ತಾಗೋದು ಏನಂದ್ರೆ ಶೆರಿನ್ ಸತ್ತು 1 ವರ್ಷ ಆದ್ಮೇಲೆನೆ ಪಾಲ್ ಇವ್ರನ್ನೆಲ್ಲ ನೋಡೋದಕ್ ಬಂದಿದ್ದಾರೆ. ನನ್ ಮಗಳ ಜಾಗದಲ್ಲಿ ಬೇರೆ ಹುಡುಗಿ ಕುಟ್ಟುನ ನೋಡ್ಕೋತಾ ಇದ್ದಾಳೆ ಅನ್ನೋ ಬೇಜಾರಿದ್ರೂನು ನೀವಿಬ್ರು ಚೆನ್ನಾಗೇ ಇದ್ದೀರಾ ಅಂತ. ಅಲೆನ್ಗೂ ಅರ್ಥ ಆಗುತ್ತೆ ಪಾಲ್ ಶೆರಿನ್ ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ. ಪ್ರತಿ 2 ತಿಂಗಳಿಗೆ ಒಂದ್ಸಲ ನಾನ್ ಕುಟ್ಟುನ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಈಗ ರಾತ್ರಿ ಆಗಿದೆ. ಪಾಲ್ ಅವ್ರ ಇನ್ನೊಂದು ಮಗಳಿಗೆ ಕಾಲ್ ಮಾಡಿ ಕುಟ್ಟು ದೊಡ್ಡವನಾಗಿದ್ದಾನೆ, ಹಾಗೇನೆ ಅಲೆನ್ ಹಾಗೂ ಸ್ನೇಹ ಕೂಡ ಚೆನ್ನಾಗಿದ್ದಾರೆ ಅಂತ. ಯಾಕಂದ್ರೆ ಇವಳು ಅಬ್ರಾಡ್ ಅಲ್ಲಿ ಇದ್ದಾಳೆ. ಇವ್ರ ಮಗಳು ಶೆರಿನ್ ಡೆತ್ ಆಗಿರೋದು ಹಿಟ್ ಅಂಡ್ ರನ್ ಕೇಸ್ ನಲ್ಲಿ. ಅದಕ್ಕೆ ಆಕ್ಸಿಡೆಂಟ್ ಮಾಡಿರೋ ವ್ಯಕ್ತಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಪಾಲ್ ಕೇಸ್ ಹಾಕಿರ್ತಾರೆ. ಅದಕ್ಕೆ ಸ್ನೇಹ ಅವ್ರ ಪೇರೆಂಟ್ಸ್ ಹೇಳ್ತಾರೆ, ನೀವು ಈ ಕೇಸ್ ನಲ್ಲಿ ಸ್ಟಿಲ್ ಹೋರಾಟ ಮಾಡ್ತಾ ಇರೋದ್ರಿಂದ ಅಲೆನ್ ಕೂಡ ಇನ್ವಾಲ್ವ್ ಆಗ್ಬೇಕಾಗುತ್ತೆ. ಇದ್ರಿಂದ ಅಲೆನ್ ಸ್ನೇಹ ನಡುವೆ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಕೇಸ್ ವಾಪಸ್ ತಗೊಂಡು ಸೈಲೆಂಟ್ ಆಗಿರಿ ಅಂತ. ಅದಕ್ಕೆ ಪಾಲ್ ಹೇಳ್ತಾರೆ, ಶೆರಿನ್ ನನ್ ಮಗಳು, ಅವಳಿಗೆ ನ್ಯಾಯ ಸಿಗೋ ಹಾಗೆ ಮಾಡೋದು ನನ್ ಜವಾಬ್ದಾರಿ ಅಂತ. ಪಾಲ್ ಶೆರಿನ್ಗೆ ಆಕ್ಸಿಡೆಂಟ್ ಆಗಿ ಸ್ಕೂಟಿ ಬಿದ್ದಿದ್ದ ಸ್ಪಾಟ್ಗೆ ಪದೇ ಪದೇ ಹೋಗ್ತಾ ಇರ್ತಾರೆ. ಶೆರಿನ್ಗೆ ಆಕ್ಸಿಡೆಂಟ್ ಮಾಡಿದ್ದ ವ್ಯಕ್ತಿ ಇವನೇ. ಇವನ್ಗೆ ಒಬ್ಬ ಫ್ರೆಂಡ್ ಇದ್ದಾನೆ. ಅವನು ಪಾಲ್ಗೆ ಹೇಳ್ತಾನೆ, ಇವನು ನನ್ಗೆ ಲಾಸ್ಟ್ 8 ಇಯರ್ಸ್ ಇಂದ ಗೊತ್ತು. ಇವನು ಡ್ರಿಂಕ್ಸ್ ಎಲ್ಲ ಮಾಡಲ್ಲ. ಆದ್ರೆ ಆ ದಿನ ಡ್ರೈವ್ ಮಾಡುವಾಗ ನಿದ್ದೆಗೆ ಜಾರಿದ್ರಿಂದ ನಿಮ್ ಮಗಳು ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ದಾನೆ. ಈಗ ಇವನ್ನ ಜೈಲಿಗೆ ಕಳ್ಸಿದ್ರೆ ಅವನ್ ಹೆಂಡತಿ ಮಕ್ಕಳು ಅನಾಥರಾಗ್ತಾರೆ ಅಂತ. ಅದಕ್ಕೆ ಪಾಲ್ ಆಕ್ಸಿಡೆಂಟ್ ಮಾಡಿದ್ದ ವ್ಯಕ್ತಿನ ಕೇಳ್ತಾರೆ, ಆಕ್ಸಿಡೆಂಟ್ ಆಯ್ತು ಸರಿ, ಆದ್ರೆ ಅವಳನ್ನ ಹಾಸ್ಪಿಟಲ್ಗೆ ಸೇರ್ಸ್ಬೋದಿತ್ತು. ಆದ್ರೆ ನೀನು ಆಕ್ಸಿಡೆಂಟ್ ಮಾಡಿ ನನ್ ಮಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರುವಾಗ ಸುಮ್ನೆ ಹೋಗಿದ್ದೀಯಾ ಅಂತ. ಅಂದ್ರೆ ಇವರು ಕೇಸ್ ವಾಪಸ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಈಗ ಪಾಲ್ ಊರಿಗೆ ಹೊರಟಿದ್ದಾರೆ. ಅಲೆನ್ ಹಾಗೂ ಸ್ನೇಹ ಮನೇಲಿಲ್ಲ. ಹೋಗೋಕು ಮುಂಚೆ ಅಲೆನ್ ಹಾಗೂ ಸ್ನೇಹ ಒಟ್ಟಿಗೆ ಇದ್ದ ಫೋಟೋ ನೋಡ್ತಾರೆ. ಅದರಲ್ಲಿ 2017 ನ್ಯೂ ಇಯರ್ ಸೆಲೆಬ್ರೇಷನ್ ನಲ್ಲಿ ತೆಗ್ದಿರೋ ಫೋಟೋ ಕೂಡ ಇದೆ. ಈಗ ಒಂದು ಫ್ಲಾಶ್ ಬ್ಯಾಕ್. 2016 ಡಿಸೆಂಬರ್ ತಿಂಗಳು ಕೊನೆ ದಿನ, ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷ ಅಂದ್ರೆ 2017 ನ ಸೆಲೆಬ್ರೇಟ್ ಮಾಡಬೇಕು. ಆ ಟೈಮಲ್ಲಿ ಅಲೆನ್ ಪಾಲ್ ಹಾಗೂ ಶೆರಿನ್ಗೆ ಕಾಲ್ ಮಾಡ್ತಾನೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಅಲೆನ್ ಪಕ್ಕದಲ್ಲಿ ಇಲ್ಲ ಅಂತ ಶೆರಿನ್ ಕೋಪ ಮಾಡ್ಕೊಂಡಿದ್ದಾಳೆ. ಅಲೆನ್ ಹೇಳೋ ಪ್ರಕಾರ ಅರ್ಜೆಂಟ್ ಮೀಟಿಂಗ್ ಇತ್ತು, ಸೊ ಅದಕ್ಕೆ ಮುಂಬೈಗೆ ಬಂದಿದ್ದೀನಿ, ಬೇಜಾರ್ ಮಾಡ್ಕೋಬೇಡ ಅಂತ ಅವಳನ್ನ ಕನ್ವಿನ್ಸ್ ಮಾಡ್ತಾ ಕರೆಕ್ಟ್ ಆಗಿ 12 ಗಂಟೆಗೆ ಅಲ್ಲಿಂದಾನೆ ನ್ಯೂ ಇಯರ್ ವಿಶ್ ಮಾಡ್ತಾನೆ. ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. 2017 ನ್ಯೂ ಇಯರ್ ಟೈಮ್ ಅಲ್ಲೇ ಈ ಫೋಟೋ ಕ್ಲಿಕ್ ಮಾಡಿದ್ದಾರೆ ಅಂದ್ರೆ ಖಂಡಿತ ಅಲೆನ್ ಆ ದಿನ ಮೀಟಿಂಗ್ ಅಂತ ಸುಳ್ಳು ಹೇಳಿ ಸ್ನೇಹ ಜೊತೆನೆ ಮುಂಬೈನಲ್ಲಿ ಇದ್ದ ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ಸ್ನೇಹ ಅಲೆನ್ ನ ಒಬ್ರು ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಬಂದಿದ್ದಾಳೆ. ಯಾಕಂದ್ರೆ ರೀಸೆಂಟ್ಲಿ ಅಲೆನ್ ನನ್ಗೆ ಟೈಮ್ ಕೊಡ್ತಿಲ್ಲ. ಇವನ್ ಫಸ್ಟ್ ವೈಫ್ ತೀರ್ ಹೋಗಿರೋ ವಿಷಯ ಗೊತ್ತಾದ್ಮೇಲೆನೆ ನಾನು ಇವನ್ನ ಮದುವೆ ಆದೆ. ಕುಟ್ಟುನ ಶೆರಿನ್ ಇದ್ದಿದ್ರೆ ಹೇಗ್ ನೋಡ್ಕೋತಿದ್ರೋ ಅದೇ ತರನೇ ನೋಡ್ಕೋತಾ ಇದ್ದೀನಿ. ಇನ್ನೇನು ಸಮಸ್ಯೆ ನಿನ್ಗೆ ಅಂತ ಸೈಕಿಯಾಟ್ರಿಸ್ಟ್ ಇದ್ರ ಬಗ್ಗೆ ಅಲೆನ್ ಹತ್ರ ಕೇಳ್ತಾರೆ. ಒಂದು ಹುಡುಗಿ ನಿನ್ಗೆ ಹತ್ರ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂದ್ರೆ ನಿನ್ ಕಡೆಯಿಂದ ಕೂಡ ಸೇಮ್ ಎಫರ್ಟ್ ಇರ್ಬೇಕು.
ಆಗ್ಲೇ ಆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಸ್ನೇಹ ಈಗ ಪ್ರೆಗ್ನೆಂಟ್, ನೀನು ಅವಳಿಗೆ ಟೈಮ್ ಕೊಡ್ಬೇಕು ಅಲ್ವಾ ಅಂತ. ಅಲೆನ್ ಹೇಳ್ತಾನೆ, ನನ್ಗೆ ಮೀಟಿಂಗ್ ಇದೆ, ಸದ್ಯಕ್ಕೆ ನೀವು ಕೇಳ್ತಿರೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಅಂತ. ಸ್ನೇಹಗೆ ಫ್ರಸ್ಟ್ರೇಟ್ ಆಗ್ತಿದೆ, ಯಾಕೆ ಅಲೆನ್ ಹೀಗೆಲ್ಲ ನಡ್ಕೋತಾ ಇದ್ದಾನೆ ಅಂತ. ಈ ಕಡೆ ಪಾಲ್ ಮೇಡ್ ಹತ್ರ ಸ್ನೇಹ ಬಗ್ಗೆ ಕೇಳ್ತಾರೆ. ಲೈಕ್ ಸ್ನೇಹ 2016-17 ಟೈಮ್ ಅಲ್ಲಿ ಎಲ್ಲಿದ್ಲು ಅಂತ. ಮೇಡ್ ಹೇಳೋ ಪ್ರಕಾರ ಆ ಟೈಮ್ ಅಲ್ಲಿ ಸ್ನೇಹ ಮುಂಬೈನಲ್ಲೇ ಇದ್ಲು. ಅಷ್ಟರಲ್ಲಿ ಅಲೆನ್ ಹಾಗೂ ಸ್ನೇಹ ಬರ್ತಾರೆ. ಪಾಲ್ಗೆ ಅಲೆನ್ ಮೇಲೆ ಡೌಟ್ ಜಾಸ್ತಿ ಆಗ್ತಿದೆ. ಮೇಡ್ ಮಾತಿನಿಂದ 2016 ಎಂಡ್ ಆಗಿ ಇನ್ನೇನು 2017 ಬರುವಾಗ ಅಂದ್ರೆ ನ್ಯೂ ಇಯರ್ ಟೈಮ್ ಅಲ್ಲಿ ಅಲೆನ್ ಸ್ನೇಹ ಜೊತೆ ಮುಂಬೈನಲ್ಲೇ ಇದ್ದ. ಆದ್ರೆ ಇವ್ರ ಹತ್ರ ಮೀಟಿಂಗ್ ಇರೋದ್ರಿಂದ ಮುಂಬೈನಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳಿರ್ತಾನೆ. ಅಷ್ಟೇ ಅಲ್ಲದೆ ಶೆರಿನ್ ತೀರ್ ಹೋಗಿ ಕೆಲವು ತಿಂಗಳ ನಂತರ ಸ್ನೇಹ ಅನ್ನುವ ಹುಡುಗಿ ಕಳೆದ 1 ತಿಂಗಳಿಂದ ನನ್ನ ಲವ್ ಮಾಡ್ತಾ ಇದ್ದಾಳೆ, ನೀವು ಒಪ್ಕೊಂಡ್ರೆ ನಾನು ಅವಳನ್ನ ಮದುವೆ ಆಗ್ತೀನಿ. ಆಗ ಕುಟ್ಟುಗೆ ತಾಯಿ ಪ್ರೀತಿ ಸಿಕ್ದಂಗೆ ಆಗುತ್ತೆ ಅಂತ ಪಾಲ್ ಅವ್ರನ್ನ ಒಪ್ಸಿ ಸ್ನೇಹನ ಮದುವೆ ಆಗಿರ್ತಾನೆ. ಆದ್ರೆ ಇವನು ಶೆರಿನ್ ನ ಮದುವೆ ಆಗಿ ಅವಳ ಜೊತೆ ಇರುವಾಗ್ಲೇ ಸ್ನೇಹ ಜೊತೆ ಟಚ್ ಅಲ್ಲಿ ಇದ್ದ ಅನ್ನೋದು ಈಗ ಪಾಲ್ ಅವ್ರಿಗೆ ಅರ್ಥ ಆಗಿದೆ. ಮೇಡ್ ಅಲೆನ್ ಹಾಗೂ ಸ್ನೇಹಗೆ ಪಾಲ್ ಸ್ನೇಹ ಬಗ್ಗೆ ಕೇಳಿದ್ದ ವಿಷಯದ ಬಗ್ಗೆ ಹೇಳ್ತಾಳೆ. ಇದನ್ ಕೇಳಿ ಸ್ನೇಹಗೆ ಅನ್ನಿಸ್ತಾ ಇದೆ, ಶೆರಿನ್ ವಿಷಯದಲ್ಲಿ ಅಲೆನ್ ಏನಾದ್ರೂ ನನ್ನಿಂದ ಹೈಡ್ ಮಾಡ್ತಿದ್ದಾನ ಅಂತ. ಸಂಜೆ ಹೊರಗಡೆ ಬಂದು ಅಲೆನ್ ಜೊತೆ ಮಾತಾಡ್ತಾಳೆ. ನೋಡು, ನೀನ್ ಹೀಗೆ ಡ್ರಿಂಕ್ಸ್ ಮಾಡಿ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ನನ್ ಕತೆ ಏನು? ನಾನು ನಿನ್ನ ನಂಬ್ಕೊಂಡ್ ಬಂದಿದ್ದೀನಿ. ನೀನ್ ಎಷ್ಟು ಬೇಕಾದ್ರೂ ಟೈಮ್ ತಗೋ, ಆದ್ರೆ ಆದಷ್ಟು ಬೇಗ ಮೊದ್ಲಿನ ತರ ನಾರ್ಮಲ್ ಆಗು. ಈ ತರ ಅಪ್ಸೆಟ್ ಆಗಿರ್ಬೇಡ ಅಂತ. ಅಂದ ಹಾಗೆ ಅಲೆನ್ ಈ ರೀತಿ ಅಪ್ಸೆಟ್ ಆಗಿರೋದಕ್ಕೆ ಕಾರಣ ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಪಾಲ್ ತಹಶೀಲ್ದಾರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ನೇಹ ಕಾಲ್ ಮಾಡಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ಕೇಳಿದಾಗ ಫಸ್ಟ್ ಇವರು ಒಪ್ಪೋದಿಲ್ಲ. ಅವಳು ಫೋರ್ಸ್ ಮಾಡಿದ್ರಿಂದ ಕಾಫಿ ಶಾಪ್ ನಲ್ಲಿ ಮೀಟ್ ಆಗ್ತಾರೆ. ಇವಳು ಹೇಳೋ ಪ್ರಕಾರ ಇವಳಿಗೆ ಲವ್ ಬ್ರೇಕಪ್ ಆಗಿ ಅಪ್ಸೆಟ್ ಅಲ್ಲಿ ಇದ್ದಾಗ ಒಂಟಿತನ ಕಾಡ್ತಾ ಇತ್ತಂತೆ. ಆ ಟೈಮ್ ಅಲ್ಲಿ ಜೊತೆಲ್ ಮಾತಾಡೋದಕ್ಕೆ ಒಬ್ರು ಸಿಕ್ಕಿದ್ರೆ ಸಾಕು ಅನ್ನೋ ಸಿಚುವೇಶನ್ ನಲ್ಲಿ ಇದ್ಲು. ಮುಂಬೈನಲ್ಲಿ ಒಂದು ಕಾನ್ಫರೆನ್ಸ್ ಸಂದರ್ಭದಲ್ಲಿ ಅಲೆನ್ನ ಪರಿಚಯ ಆಗಿದೆ. ಮೊದ್ಲು ಫ್ರೆಂಡ್ಸ್ ಆಗಿ ಆಮೇಲೆ ಲವ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನನ್ಗೆ ಗೊತ್ತಿತ್ತು ಅಲೆನ್ಗೆ ಮದ್ವೆ ಆಗಿದೆ, ಮಗ ಕೂಡ ಇದ್ದಾನೆ ಅಂತ. ಆದ್ರೆ ಆ ಟೈಮಲ್ಲಿ ನಾನು ಸರಿ ತಪ್ಪಿನ ಬಗ್ಗೆ ಯೋಚನೆ ಮಾಡಿಲ್ಲ. ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಬ್ಬ ಸಿಕ್ಕಿದ್ರೆ ಸಾಕು ಅಂತ ಅನ್ಕೊಂಡಿದ್ದೆ. ನನ್ನ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಅಲೆನ್ ಇದ್ದ. ನನ್ನ ಭಾವನೆಗಳಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದ. ನನ್ಗೂ ಕೂಡ ನಿಮ್ ಮಗಳು ಶೆರಿನ್ ಅಷ್ಟೇ ಏಜ್ ಆಗಿದೆ. ನನ್ನ ಕೂಡ ನಿಮ್ ಮಗಳು ಅನ್ಕೊಂಡು ನಾನ್ ಮಾಡಿರೋ ತಪ್ಪನ ಕ್ಷಮಿಸ್ಬಿಡಿ. ಆದ್ರೆ ನಾನು ಅಲೆನ್ನ ಪಡ್ಕೊಳ್ಳೋದಕ್ಕೆ ಯಾವತ್ತು ಶೆರಿನ್ ಬದುಕಿರಬಾರ್ದು ಅಂತ ಯೋಚನೆ ಮಾಡೇ ಇಲ್ಲ ಅಂತ. ಅದಕ್ಕೆ ಪಾಲ್ ಹೇಳ್ತಾರೆ, ಸರಿ ಬಿಡು, ನಡೆದಿದ್ದು ನಡೆದೋಯ್ತು. ನೆಕ್ಸ್ಟ್ ಶನಿವಾರ ಶೆರಿನ್ ತೀರು ಹೋಗಿ 1 ವರ್ಷ ಆಗುತ್ತೆ. ಅದಕ್ಕೆ ಡೆತ್ ಆನಿವರ್ಸರಿಗೆ ಸಮಾಧಿ ಹತ್ರ ನೀನು ಅಲೆನ್ ಹಾಗೂ ಕುಟ್ಟು ಮಿಸ್ ಮಾಡದೆ ಬನ್ನಿ ಅಂತ. ಸ್ನೇಹ ಕೂಡ ಒಪ್ಕೋತಾಳೆ. ಈವ್ನಿಂಗ್ ಈ ವಿಷಯದ ಬಗ್ಗೆ ಹೇಳ್ದಾಗ ಅಲೆನ್ ಗಲಾಟೆ ಮಾಡ್ತಾ ಇದ್ದಾನೆ. ನೀನು ನನ್ನ ಕೇಳ್ದೆ, ನಾನು ಶೆರಿನ್ ಡೆತ್ ಆನಿವರ್ಸರಿಗೆ ಬರ್ತೀನಿ ಅಂತ ಯಾಕೆ ಅವ್ರಿಗೆ ಮಾತು ಕೊಟ್ಟೆ? ನಾನ್ ಯಾವ್ದೇ ಕಾರಣಕ್ಕೂ ಬರಲ್ಲ ಅಂತ. ಸ್ನೇಹ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೂನು ಇವನು ಕೇಳ್ತಾನೆ ಇಲ್ಲ. ಸೊ ಈಗ ಡೆತ್ ಆನಿವರ್ಸರಿಗೆ ಸ್ನೇಹ ಹಾಗೂ ಕುಟ್ಟು ಮಾತ್ರ ಬರ್ತಾರೆ. ಪಾಲ್ ಅಲೆನ್ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಅಸಲಿ ವಿಷಯ ಹೇಳಿದ್ರೆ ಇವ್ರಿಗೆ ಬೇಜಾರಾಗುತ್ತೆ ಅಂತ ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಇದೆ, ಅದಕ್ಕೆ ಬಂದಿಲ್ಲ ಅಂತ ಸುಳ್ಳು ಹೇಳ್ತಾಳೆ. ಆದ್ರೆ ಫಾದರ್ ಕುಟ್ಟು ಹತ್ರ ನಿಮ್ ತಂದೆ ಎಲ್ಲಿ ಅಂತ ಕೇಳಿದಾಗ ಮನೇಲಿದ್ದಾರೆ ಅಂತ ಹೇಳ್ತಾನೆ. ಇದನ್ ಕೇಳಿ ಪಾಲ್ಗೆ ತುಂಬಾ ಕೋಪ ಬರುತ್ತೆ. ಸ್ನೇಹಗೂ ಗಾಬರಿ ಆಗ್ತಿದೆ. ಕುಟ್ಟು ಸತ್ಯ ಹೇಳಿದ್ರಿಂದ ಪಾಲ್ ನನ್ ಬಗ್ಗೆ ಕೂಡ ತಪ್ಪಾಗಿ ತಿಳ್ಕೊತಾರೆ ಅಂತ. ಶೆರಿನ್ ಸತ್ತಿದ್ರಿಂದ ಅಲೆನ್ಗೆ ತುಂಬಾ ಅನುಕೂಲ ಆಗಿದೆ ಅಲ್ವಾ ಅಂತ ಕೇಳ್ತಾರೆ. ಇದನ್ನ ಕೇಳಿ ಸ್ನೇಹಗೆ ಗಾಬರಿ ಆಗುತ್ತೆ. ಆಕ್ಚುಲಿ ಶೆರಿನ್ ಅವಳ ಫ್ರೆಂಡ್ ಬರ್ಡೇ ಪಾರ್ಟಿಗೆ ಹೋಗಿ ರಿಟರ್ನ್ ಬರುವಾಗ್ಲೇ ಆಕ್ಸಿಡೆಂಟ್ ಆಗಿರುತ್ತೆ. ಈಗ ಪಾಲ್ ಅದೇ ಫ್ರೆಂಡ್ ನ ಮೀಟ್ ಆಗಿ ಆ ದಿನ ಅಲೆನ್ ನಿಮ್ಗೆ ಕಾಲ್ ಮಾಡಿ ಶೆರಿನ್ ಇನ್ನು ಮನೆಗ್ ಬಂದಿಲ್ಲ ಅಂತ ಹೇಳದ್ಮೇಲೆನೆ ನೀವು ಸ್ಪಾಟ್ಗೆ ಹೋದ್ರಿ ಅಲ್ವಾ. ಈಗ ಆ ಫ್ರೆಂಡ್ ಹೇಳೋ ಪ್ರಕಾರ ಅಲೆನ್ ಇವ್ರಿಗೆ ಕಾಲ್ ಮಾಡಿ ಇನ್ನು ಶೆರಿನ್ ಮನೆಗ್ ಬಂದೇ ಇಲ್ಲ ಅಂತ ಹೇಳಿದಾಗ ಇವಳು ಹಸ್ಬೆಂಡ್ ಜೊತೆ ಶೆರಿನ್ ನ ಹುಡ್ಕೊಂಡು ಹೊರಟಾಗ ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ಶೆರಿನ್ ನ ಪೊಲೀಸ್ನವರು ಜೀಪ್ ನಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ನಿರ್ಧಾರ ಮಾಡಿದ್ರು. ಅಷ್ಟರಲ್ಲಿ ಅಲೆನ್ ಕೂಡ ಗಾಬರಿಯಾಗಿ ಓಡ್ ಬಂದಿರ್ತಾನೆ. ಇಷ್ಟು ವಿಷಯ ಗೊತ್ತಾದ್ಮೇಲೆ ಪಾಲ್ ಕೇಳ್ತಾರೆ, ಇಲ್ಲೇ ಅಲ್ವಾ ಸ್ಕೂಟಿ ಇದ್ದಿದ್ದು? ಅದಕ್ಕೆ ಇವಳು ಹೌದು ಅಂತ ಹೇಳ್ತಾಳೆ. ನೀನು ಹಾಗೂ ನಿನ್ನ ಹಸ್ಬೆಂಡ್ ಈ ಕಡೆಯಿಂದ ಬಂದಿದ್ದೀರಾ ಅಲ್ವಾ, ಯಾಕಂದ್ರೆ ನಿಮ್ ಮನೆ ಇರೋದು ಇದೇ ಡೈರೆಕ್ಷನ್ ನಲ್ಲೇ. ಶೆರಿನ್ ನಿಮ್ ಮನೆಗೆ ಬರೋದಕ್ಕೆ ಇರೋದು ಇದೊಂದೇ ರೂಟ್ ಅಲ್ವಾ? ಅದಕ್ಕೆ ಇವಳು ಹೌದು ಅಂತ ಹೇಳ್ತಾಳೆ. ಈಗ ಪಾಲ್ ಕೇಳ್ತಾರೆ, ನೀವು ಸ್ಪಾಟ್ಗೆ ಬಂದ ಮೇಲೆ ಅಲೆನ್ ಬಂದಿದ್ದಾನೆ ಅಲ್ವಾ, ಯಾವ ಕಡೆಯಿಂದ ಬಂದ? ಆ ಕಡೆಯಿಂದ. ಇಲ್ಲೇ ಪಾಲ್ ಅವ್ರಿಗೆ ಅಲೆನ್ ಮೇಲೆ ಡೌಟ್ ಜಾಸ್ತಿ ಆಗುತ್ತೆ. ಅದು ಹೇಗೆ? ಅಲೆನ್ ಈ ಕಡೆಯಿಂದ ಬರ್ಬೇಕು ಅಲ್ವಾ? ಅದಕ್ಕೆ ಇವಳು ಮೇ ಬಿ ನಮ್ಮನೆ ಕಡೆ ಬಂದಿದ್ದ ಅನ್ಸುತ್ತೆ. ಬರೋ ದಾರಿಯಲ್ಲಿ ಶೆರಿನ್ ಅವನ್ನ ಕ್ರಾಸ್ ಮಾಡಿದ್ದಾಳೆ ಅನ್ನೋದು ಗೊತ್ತಾದ್ಮೇಲೆ ಮತ್ತೆ ರಿಟರ್ನ್ ಬರೋ ಅಷ್ಟ್ರಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು ಅಂತ. ನೀವು ಬರುವಾಗ ದೂರದಿಂದ ಸ್ಕೂಟಿಯಲ್ಲಿ ಬಿದ್ದಿರೋದು ಕಾಣಿಸ್ತಾ ಇತ್ತ ಅಂತ ಕೇಳಿದಾಗ ಹೌದು ಕಾಣಿಸ್ತಾ ಇತ್ತು ಅಂತ ಹೇಳ್ತಾಳೆ. ಈಗ ಪಾಲ್ ಅವ್ರ ಜೊತೆ ಕೆಲಸ ಮಾಡ್ತಿರೋ ವ್ಯಕ್ತಿಗೆ ಹೇಳ್ತಾರೆ, ನಾನು ಒಂದು 10 ದಿನ ರಜೆ ತಗೋತಾ ಇದ್ದೀನಿ,
ನನ್ಗೆ ಸಂಜೆ ಟೈಮ್ ನಲ್ಲಿ ನಿನ್ ಕಾರ್ನಲ್ಲೇ ಡ್ರೈವಿಂಗ್ ಕಲ್ಸು ಅಂತ. ಅವನು ಕೂಡ ಒಪ್ಕೋತಾನೆ. ರಾತ್ರಿ ಇವ್ರ ದೊಡ್ಡ ಮಗಳಿಗೆ ಕಾಲ್ ಮಾಡಿ ಕೇಳ್ತಾರೆ, ನಾನು ಸದ್ಯಕ್ಕೆ ಸ್ವಲ್ಪ ದಿನ ರಜೆ ತಗೊಂಡಿದ್ದೀನಿ. ರಜೆ ಮುಗಿಯೋ ಸಂದರ್ಭದಲ್ಲಿ ಕುಟ್ಟು ನನ್ ಜೊತೆನೆ ಇರ್ತಾನೆ. ನಾನೇನಾದ್ರೂ ತೀರ್ ಹೋದ್ರೆ ನೀವು ಕುಟ್ಟುನ ನೋಡ್ಕೋತೀರಾ ಅಲ್ವಾ ಅಂತ. ಕುಟ್ಟು ನನ್ ತಂಗಿ ಮಗ, ನನ್ ಮಕ್ಳ ತರನೇ ಅವನು ಕೂಡ. ನಾವು ನೋಡ್ಕೋತೀವಿ, ಅದ್ರಲ್ಲೇನು ಸಮಸ್ಯೆ ಇಲ್ಲ. ನೀನ್ ಯಾಕೆ ಇದನ್ನೆಲ್ಲ ಈ ಟೈಮಲ್ಲಿ ಕೇಳ್ತಾ ಇದ್ದೀಯಾ ಅಂತ. ಸಮಯ ಬಂದಾಗ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ. ಈಗ ಪಾಲ್ ಅಸಿಸ್ಟೆಂಟ್ಗೆ ಹೇಳಿದ್ರು ಅಲ್ವಾ ಡ್ರೈವಿಂಗ್ ಕಲ್ಸು ಅಂತ, ಅದಕ್ಕೆ ಈಗ ಡ್ರೈವಿಂಗ್ ಕಲಿತಾ ಇದ್ದಾರೆ. ಅದು ಕೂಡ ಶೆರಿನ್ಗೆ ಆಕ್ಸಿಡೆಂಟ್ ಆಗಿದ್ದ ಅದೇ ರೂಟ್ ನಲ್ಲೇ. ಕಾರ್ ಲೈಟ್ ನ ಡಿಮ್ ಅಂಡ್ ಬ್ರೈಟ್ ಎಲ್ಲ ಮಾಡಿ ಚೆಕ್ ಮಾಡ್ತಾರೆ. ಅಸಿಸ್ಟೆಂಟ್ ಗೆ ಏನು ಅರ್ಥ ಆಗ್ತಿಲ್ಲ, ಯಾಕೆ ಇವರು ಹೀಗೆಲ್ಲ ಮಾಡ್ತಿದ್ದಾರೆ ಅಂತ. ಈಗ ಫ್ಲಾಶ್ ಬ್ಯಾಕ್. ಆಕ್ಚುಲಿ ಶೆರಿನ್ ಜೀವಂತವಾಗಿ ಇರುವಾಗ್ಲೇ ಅಲೆನ್ ಜೊತೆ ಕ್ಲೋಸ್ ಆಗಿದ್ದ ಸ್ನೇಹ ಅಲೆನ್ಗೆ ಫೋರ್ಸ್ ಮಾಡಿದ್ದಾಳೆ, ನನ್ನ ಆದಷ್ಟು ಬೇಗ ಮದ್ವೆ ಮಾಡ್ಕೋ ಅಂತ. ಅದಕ್ಕೆ ಅಲೆನ್ ಹೇಳಿದ್ದಾನೆ, ಅದು ಅಷ್ಟು ಈಸಿ ಅಲ್ಲ, ಶೆರಿನ್ಗೆ ನಮ್ ವಿಷಯ ಗೊತ್ತಾದ್ರೆ ಸಮಸ್ಯೆ ಆಗುತ್ತೆ ಅಂತ. ಅದಕ್ಕೆ ಸ್ನೇಹ, ನೀನೇನಾದ್ರೂ ನನ್ಗೆ ಮೋಸ ಮಾಡಿದ್ರೆ ನಾನ್ ಸೂಸೈಡ್ ಮಾಡ್ಕೋತೀನಿ. ಅಷ್ಟೇ ಅಲ್ಲ, ಆದಷ್ಟು ಬೇಗ ಈ ವಿಷಯನ ಶೆರಿನ್ಗೆ ಹೇಳಿ ಕನ್ವಿನ್ಸ್ ಮಾಡು, ಇಲ್ಲ ಅಂದ್ರೆ ನಾನೇ ಮನೆಗ್ ಬಂದು ಶೆರಿನ್ಗೆ ಹೇಳ್ಬೇಕಾಗುತ್ತೆ ಅಂತ. ಸೊ ಹೀಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಇದನ್ನೆಲ್ಲ ಸ್ನೇಹ ಈಗ ನೆನ್ಪು ಮಾಡ್ಕೋತಾ ಇದ್ದಾಳೆ. ಅಲೆನ್ನ ನಿದ್ದೆಯಿಂದ ಎಪ್ಸಿ ಶೆರಿನ್ ಸಾಯ್ಲಿ ಅಂತ ನಾನು ಯಾವತ್ತೂ ಬಯಸಿಲ್ಲ, ಅದು ನಾರ್ಮಲ್ ಹಿಟ್ ಅಂಡ್ ರನ್ ಕೇಸ್ ಅಲ್ವಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಅಲೆನ್ಗೆ ಗಾಬರಿ ಆಗ್ತಿದೆ, ಯಾಕೆ ಇವಳು ಹೀಗೆಲ್ಲ ಕೇಳ್ತಿದ್ದಾಳೆ ಅಂತ. ಈ ಕಡೆ ಪಾಲ್ ರಜೆ ತಗೊಂಡು ಶೆರಿನ್ಗೆ ಆಕ್ಸಿಡೆಂಟ್ ಆಗಿದ್ದ ಸ್ಪಾಟ್ ನ ಪಕ್ಕದಲ್ಲೇ ಇರೋ ಒಂದು ಹೋಟೆಲ್ ನಲ್ಲಿ ಸ್ಟೇ ಆಗ್ತಾರೆ. ರಾತ್ರಿ ಒಂದು ಕಾರ್ ಹಾಗೂ ಬೈಕ್ ನ ರೆಂಟ್ ತಗೊಂಡು ನೇರವಾಗಿ ಶೆರಿನ್ಗೆ ಆಕ್ಸಿಡೆಂಟ್ ಆಗಿದ್ದ ಸ್ಪಾಟ್ ಗೆ ಬರ್ತಾರೆ. ಸ್ಕೂಟಿ ತಂದಿದ್ದ ವ್ಯಕ್ತಿಗೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರೆ. ಈಗ ಶೆರಿನ್ ಸ್ಕೂಟಿ ಬಿದ್ದಿದ್ದ ಸೇಮ್ ಪ್ಲೇಸ್ ಅಲ್ಲೇ ಈಗ ತಂದಿದ್ದ ಸ್ಕೂಟಿನ ಇಟ್ಟು ಕೆಲವೊಂದು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ ಮಾಡಿದ್ನ ಫೋಟೋ ಕೂಡ ತೆಗಿತಾರೆ. ಈಗ ಪೊಲೀಸ್ನವರು ಅಲೆನ್ಗೆ ಕಾಲ್ ಮಾಡಿ ಒಂದು ಸ್ಪಾಟ್ಗೆ ಬರೋದಕ್ಕೆ ಹೇಳ್ತಾರೆ. ಸ್ಪಾಟ್ಗೆ ಬಂದಾಗ ಪೊಲೀಸ್ನವರು, ನಿಮ್ಗೆ ಈ ವ್ಯಕ್ತಿ ಪರಿಚಯ ಇದ್ದಾರೆ ಅಲ್ವಾ, ಅವರು ಇದೇ ಸ್ಪಾಟ್ ನಲ್ಲೇ ಒಂದು ಸ್ಕೂಟಿನ ಇಟ್ಟು ಕಾರ್ನಲ್ಲಿ ಆ ಕಡೆಯಿಂದ ಈ ಕಡೆ ರೌಂಡ್ ಹಾಕ್ತಾ ಇದ್ರು. ಏನ್ ವಿಷಯ ಅಂತ ಕೇಳಿದಾಗ ಸರಿಯಾಗಿ ಆನ್ಸರ್ ಮಾಡ್ತಿಲ್ಲ. ನಿಮ್ಗೆ ಪರಿಚಯ ಇರೋರು ಯಾರಾದ್ರೂ ಇದ್ದಾರಾ, ಅವ್ರ ನಂಬರ್ ಕೊಡಿ ಅಂತ ಕೇಳಿದಾಗ ನಿಮ್ ನಂಬರ್ ಕೊಟ್ರು. ಅವ್ರಿಗೇನಾದ್ರೂ ಸಮಸ್ಯೆ ಇದೆಯಾ? ಅದಕ್ಕೆ ಅಲೆನ್, ಹಾಗೇನು ಇಲ್ಲ, ಇನ್ನೊಂದ್ಸಲ ಈ ರೀತಿ ನಡಿದೇ ಇರೋ ಹಾಗೆ ನೋಡ್ಕೊತೀನಿ ಅಂತ ಹೇಳಿ ಪಾಲ್ ನ ಅವನ್ ಕಾರಲ್ಲೇ ಕರ್ಕೊಂಡು ಹೋಗ್ತಾನೆ. ಹೀಗೆ ಹೋಗ್ತಿರುವಾಗ, ಪಪ್ಪ ಅಲ್ಲೇನ್ ಮಾಡ್ತಾ ಇದ್ರಿ? ಈಗ ಪಾಲ್ ಹೇಳ್ತಾರೆ, ಆ ದಿನ ನೀನು ಆಕ್ಸಿಡೆಂಟ್ ಸ್ಪಾಟ್ ಗೆ ಬಂದಿರೋದು ಆಪೋಸಿಟ್ ಸೈಡ್ ಇಂದ, ಅಂದ್ರೆ ಸ್ಕೂಟರ್ ಬಿದ್ದಿರೋ ಪ್ಲೇಸ್ ಇಂದ ಮುಂದೆ ಹೋಗಿ ರಿಟರ್ನ್ ಬಂದಿದ್ದೀಯಾ? ಅಲೆನ್ ಹೇಳ್ತಾನೆ, ನಾನು ಸ್ಕೂಟಿನ ನೋಡಿಲ್ಲ, ಅದಕ್ಕೆ ಮುಂದೆ ಹೋಗಿದ್ದೆ. ಆ ರೂಟ್ ಅಲ್ಲಿ ಯಾರ್ ಬೇಕಾದ್ರೂ ಆ ಸ್ಕೂಟಿ ಬಿದ್ದಿರೋದ್ನ ನೋಡ್ಬೋದಿತ್ತು. ಹೀಗಿರುವಾಗ ನಿನಗ್ ಮಾತ್ರ ಕಂಡಿಲ್ಲ ಅಂದ್ರೆ ಏನರ್ಥ? ಅಲೆನ್ ಹೇಳ್ತಾನೆ, ರಾತ್ರಿ ಆಗಿದ್ರಿಂದ ಕಾಣಿಸ್ಲಿಲ್ಲ ಅಂತ. ಈಗ ಪಾಲ್ ಅವರು ಎಕ್ಸ್ಪೆರಿಮೆಂಟ್ ಟೈಮ್ ಅಲ್ಲಿ ತೆಗ್ದಿದ್ದ ಫೋಟೋ ತೋರಿಸಿ, ನೋಡು ಇದು ಕೂಡ ರಾತ್ರಿ ಟೈಮ್ ಅಲ್ಲೇ ಕ್ಲಿಕ್ ಮಾಡಿರೋದು. ಈ ಫೋಟೋನಲ್ಲಿ ಸ್ಕೂಟಿ ಕಾಣಿಸ್ತಾ ಇದೆ ಅಲ್ವಾ, ಆದ್ರೆ ನಿನ್ಗೆ ಮಾತ್ರ ಕಾಣಿಸ್ಲಿಲ್ವಾ? ಅಷ್ಟೇ ಅಲ್ಲದೆ ಕಳೆದ 1 ವರ್ಷದಲ್ಲಿ 1-2 ಸಲ ಮಾತ್ರ ನೀನು ನನ್ಗೆ ಕಾಲ್ ಮಾಡಿದ್ದೀಯಾ. ಶೆರಿನ್ ಸತ್ ಮೇಲೆ ಒಂದ್ಸಲ ಕೂಡ ಅವಳ ಸಮಾಧಿ ಹತ್ರ ಬಂದೇ ಇಲ್ಲ. ನಿನ್ಗೆ ಶೆರಿನ್ ಬದುಕಿರುವಾಗ್ಲೇ ಸ್ನೇಹ ಪರಿಚಯ ಆಗಿದ್ಲು, ಆದ್ರೆ ನನ್ ಹತ್ರ ಆ ದಿನ ರೀಸೆಂಟ್ಲಿ ಪರಿಚಯ ಆಗಿದ್ಲು ಅಂತ ಸುಳ್ಳು ಹೇಳಿದ್ದೀಯಾ. ಸತ್ಯ ಹೇಳು, ಏನ್ ನಡೀತು? ನೀನ್ ಹೇಳೋವರ್ಗು ನಾನ್ ಗಾಡಿ ಬಿಟ್ಟು ಇಳಿಯಲ್ಲ, ನಿನ್ನ ಕೂಡ ಇಳಿಯೋದಕ್ ಬಿಡಲ್ಲ ಅಂತ. ಗಾಬರಿ ಆಗಿದ್ದ ಅಲೆನ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ದಿನ ಶೆರಿನ್ ಫ್ರೆಂಡ್ ಬರ್ಡೇ ಪಾರ್ಟಿಗೆ ಹೋದವಳು ಇನ್ನೂ ಬಂದಿಲ್ಲ ಅಂತ ಅಲೆನ್ ಪದೇ ಪದೇ ಕಾಲ್ ಮಾಡಿದಾಗ ಶೆರಿನ್ ಫೋನ್ ನಾಟ್ ರೀಚಬಲ್ ಬಂದಿದೆ. ಅಷ್ಟರಲ್ಲಿ ಸ್ನೇಹ ಪದೇ ಪದೇ ಕಾಲ್ ಮಾಡಿದ್ದಾಳೆ. ಆಗ್ಲೇ ರೋಡ್ ಸೈಡ್ ಅಲ್ಲಿ ಸ್ಕೂಟಿ ಬಿದ್ದಿದೆ ಅಂಡ್ ಪಕ್ಕದಲ್ಲೇ ಶೆರಿನ್ ಬಿದ್ದಿರೋದ್ನ ನೋಡಿ ಇವನಿಗೆ ಗಾಬರಿ ಆಗಿದೆ. ಅವಳನ್ನ ಹಾಸ್ಪಿಟಲ್ಗೆ ಸೇರ್ಸ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಸ್ನೇಹ ಪದೇ ಪದೇ ಕಾಲ್ ಮಾಡ್ತಾ ಇದ್ದಿದ್ರಿಂದ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದ ಶೆರಿನ್ ನ ಅಲ್ಲೇ ಬಿಟ್ಟು ಸ್ನೇಹನ ಮೀಟ್ ಆಗೋದಕ್ಕೆ ಹೋಗಿದ್ದಾನೆ. ಇವನು ಈ ಸ್ಪಾಟ್ಗೆ ಬರೋದಕ್ಕೂ ಮುಂಚೆ ಶೆರಿನ್ ಫ್ರೆಂಡ್ಗೆ ಕಾಲ್ ಮಾಡಿ ಅವಳು ಇನ್ನೂ ಬಂದಿಲ್ಲ ಅಂತ ಹೇಳಿರ್ತಾನೆ. ಇದನ್ನ ಕೇಳಿ ಪಾಲ್ಗೆ ತುಂಬಾ ಕೋಪ ಬರುತ್ತೆ. ಅಲೆನ್ ಸಾರಿ ಕೇಳ್ತಾನೆ. ಆ ಒಂದು ಕ್ಷಣದಲ್ಲಿ ನನ್ ಮನ್ಸು ಕಂಟ್ರೋಲ್ಗೆ ಸಿಗ್ಲಿಲ್ಲ ಅಂತ. ಅದಕ್ಕೆ ಪಾಲ್, ನೀನೇನು ಮಾತಾಡ್ಬೇಡ, ಮನೆಗ್ ಹೋಗು, ನಿನ್ ಫ್ಯಾಮಿಲಿ ಕಾಯ್ತಾ ಇರ್ತಾರೆ ಅಂತ. ಮಗಳು ಹೇಗೆ ನರಳಿ ಸತ್ತಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಂಡು ಅಳ್ತಾ ಇದ್ದಾರೆ. ಅಲೆನ್ಗೆ ಗಿಲ್ಟ್ ಫೀಲ್ ಕಾಡ್ತಾ ಇದೆ. ಯಾಕಂದ್ರೆ ಶೆರಿನ್ ಅವತ್ತು ಹಾಸ್ಪಿಟಲ್ಗೆ ಸೇರ್ಸಿದ್ರೆ ಖಂಡಿತ ಬದುಕಿರ್ತಿದ್ಲು. ಸೊ ಅದೇ ಗಿಲ್ಟ್ ಫೀಲ್ ಕಾಡ್ತಾ ಇರೋದ್ರಿಂದ ಅಪ್ಸೆಟ್ ಆಗಿ ಡ್ರಿಂಕ್ಸ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಅದ್ರಿಂದಾನೆ ಸ್ನೇಹ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಇನ್ ಕೇಸ್ ಈ ಸತ್ಯ ಸ್ನೇಹಗೆ ಗೊತ್ತಾದ್ರೆ ನನ್ ಕತೆ ಏನು ಅಂತ. ಈ ಕಡೆ ಪಾಲ್ ಆಲ್ರೆಡಿ ಆಕ್ಸಿಡೆಂಟ್ ಕೇಸ್ ನಲ್ಲಿ ಇವ್ರ ಮಗಳ ಪರ ವಾದ ಮಾಡೋದಕ್ಕೆ ರೆಡಿಯಾಗಿದ್ದ ಲಾಯರ್ ಹತ್ರ ಒಂದು ವೇಳೆ ಯಾರಾದ್ರೂ ಆಕ್ಸಿಡೆಂಟ್ ನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ರೆ ಅದನ್ನ ನೋಡಿ ಸುಮ್ನೆ ಹೋಗೋರ್ಗೆ ಶಿಕ್ಷೆ ಕೊಡಿಸ್ಬೋದಾ ಅಂತ.
ಲಾಯರ್ ಹೇಳ್ತಾರೆ ಅದಕ್ಕೆ ಪ್ರೂಫ್ ಇದ್ರೆ IPC ಸೆಕ್ಷನ್ 304 ಪ್ರಕಾರ ಖಂಡಿತ ಶಿಕ್ಷೆ ಕೊಡಿಸಬಹುದು. ಸೊ ಇವ್ರ ಪ್ಲಾನ್ ಏನಂದ್ರೆ ಅವ್ರ ಮಗಳನ್ನ ಸೇವ್ ಮಾಡೋ ಅವಕಾಶ ಇದ್ರೂನು ಅಲೆನ್ ಮಾಡಿಲ್ಲ. ಅದಕ್ಕೆ ಅವನ ವಿರುದ್ಧ ಎಕ್ಸ್ಪೆರಿಮೆಂಟ್ ಟೈಮ್ ಅಲ್ಲಿ ತೆಗೆದಿದ್ದ ಫೋಟೋ ಅಂಡ್ ಇನ್ನೊಂದು ಸಾಲಿಡ್ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ಅವನಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈಗ ಮತ್ತೆ ಆ ದಿನ ಏನ್ ನಡೀತು ಅಂತ ತೋರಿಸ್ತಾರೆ. ಆಕ್ಚುಲಿ ಇವನು ಶೆರಿನ್ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ರೂನು ಸ್ನೇಹ ಕಾಲ್ ಮಾಡಿದ್ರಿಂದ ಅವಳನ್ನ ಮೀಟ್ ಆಗೋದಕ್ಕೆ ಹೋಗಿರ್ತಾನೆ ಅಲ್ವಾ. ಆಗ ಸಡನ್ಲಿ ಶೆರಿನ್ ಜೊತೆ ಕಳೆದ ಕ್ಷಣಗಳು ಇವನಿಗೆ ನೆನಪಾಗಿದೆ. ಅದಕ್ಕೆ ಅವಳನ್ನ ಹೇಗಾದ್ರೂ ಸೇವ್ ಮಾಡ್ಬೇಕು ಅಂತ ಮತ್ತೆ ರಿಟರ್ನ್ ಬರುವಾಗ ಅಷ್ಟರಲ್ಲಿ ಸ್ಪಾಟ್ ಗೆ ಬಂದಿದ್ದ ಪೊಲೀಸ್ನವರು ಶೆರಿನ್ ನ ಅವ್ರ ಜೀಪ್ ನಲ್ಲಿ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿದ್ದಾರೆ. ಅದೇ ಟೈಮ್ ಅಲ್ಲಿ ಶೆರಿನ್ ಅವ್ರ ಫ್ರೆಂಡ್ ಕೂಡ ತನ್ನ ಹಸ್ಬೆಂಡ್ ಜೊತೆ ಸ್ಪಾಟ್ ಗೆ ಬಂದಿದ್ದಾಳೆ. ಅಲ್ಲಿಂದ ನೇರವಾಗಿ ಪೊಲೀಸ್ ಜೀಪ್ ನ ಫಾಲೋ ಮಾಡ್ಕೊಂಡು ಹಾಸ್ಪಿಟಲ್ ಗೆ ಹೋಗಿದ್ದಾನೆ. ಈಗ ಪ್ರೆಸೆಂಟ್ ನಲ್ಲಿ ಪಾಲ್ ಅಲೆನ್ ಗೆ ಹೇಳ್ತಾರೆ, ಕುಟ್ಟುನ ನನ್ ಜೊತೆ ಕರ್ಕೊಂಡು ಹೋಗಿ ನಮ್ಮೂರಲ್ಲೇ ಸ್ಕೂಲಲ್ಲಿ ಸೇರಿಸ್ತೀನಿ. ಅವನ್ ತಾಯಿ ಸಾವಿಗೆ ಕಾರಣ ಆಗಿರೋ ನಿನ್ ಜೊತೆ ಅವನ್ ಇರೋದು ನನ್ಗೆ ಇಷ್ಟ ಇಲ್ಲ ಅಂತ. ಅಲೆನ್ ಹೇಳ್ತಾನೆ, ಸ್ನೇಹಾಗೆ ಈ ವಿಷಯ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಾದ್ರೆ ಅವಳು ನನ್ನ ಬಿಟ್ಟು ಹೋಗ್ತಾಳೆ. ಓ ಹೌದಾ, ನೀನ್ ಮನ್ಸ್ ಮಾಡಿದ್ರೆ ಇವತ್ತು ನನ್ ಮಗಳು ಜೀವಂತವಾಗಿ ಇರ್ತಿದ್ಲು. ಅದಕ್ಕೆ ಅಲೆನ್, ಸಾರಿ ಪಪ್ಪ, ನಾನು ಈ ವಿಷಯನ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಧೈರ್ಯ ಸಾಲಿಲ್ಲ ಅಂತ. ಪಾಲ್ ಪ್ಲಾನ್ ಮಾಡಿ ಇವನು ಇಷ್ಟೊತ್ತು ಮಾತಾಡಿದ್ನ ವಾಯ್ಸ್ ರೆಕಾರ್ಡ್ ಮಾಡಿರ್ತಾರೆ. ಅದನ್ನ ಪ್ಲೇ ಮಾಡಿದಾಗ ಅಲೆನ್ಗೆ ಗಾಬರಿ ಆಗುತ್ತೆ. ಸೊ ಈಗ ಇವರು ಎಕ್ಸ್ಪೆರಿಮೆಂಟ್ ಟೈಮ್ ಅಲ್ಲಿ ತೆಗೆದಿದ್ದ ಫೋಟೋ ಅಂಡ್ ಈ ಆಡಿಯೋ ಇದೇ ಅಲೆನ್ ವಿರುದ್ಧ ಸಾಲಿಡ್ ಎವಿಡೆನ್ಸ್ ಆಗುತ್ತೆ. ಇದನ್ನ ಕೋರ್ಟ್ ಗೆ ಸಬ್ಮಿಟ್ ಮಾಡಿದ್ರೆ ಅಲೆನ್ ಜೈಲಿಗೆ ಹೋಗ್ಬೇಕು. ಸೊ ಕುಟ್ಟು ನನ್ಗೆ ಬೇಕು, ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಇಲ್ಲ ಅಂದ್ರೆ ಈ ಸತ್ಯನ ಸ್ನೇಹಗೆ ಹೇಳ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ಈ ಕಡೆ ಸ್ನೇಹ, ನಾನು ಹ್ಯಾಪಿಯಾಗಿಲ್ಲ, ಅಲೆನ್ ನನ್ಗೆ ಟೈಮ್ ಕೊಡ್ತಿಲ್ಲ ಅಂತ ಅವ್ರ ತಂದೆ ಹತ್ರ ಹೇಳ್ಕೊಂಡು ಅಳ್ತಾ ಇದ್ದಾಳೆ. ಅದಕ್ಕೆ ಸ್ನೇಹ ಅವ್ರ ತಂದೆ ಪಾಲ್ ಸ್ಟೇ ಆಗಿದ್ದ ಹೋಟೆಲ್ಗೆ ಹೋಗಿ ಅವ್ರಿಗೆ ಬೆದರಿಕೆ ಹಾಕ್ತಾರೆ. ನೀವು ನಿಮ್ ಮಗಳ ಕೇಸಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರೋದ್ರಿಂದ ನನ್ ಮಗಳ ಲೈಫು ಹಾಳಾಗ್ತಾ ಇದೆ ಅಂತ. ಸ್ವಲ್ಪ ಹೊತ್ತಲ್ಲಿ ಅಲೆನ್ ಕೂಡ ಬರ್ತಾನೆ. ಕುಟ್ಟುನ ನಿಮ್ ಜೊತೆ ಕಳ್ಸೋದಕ್ಕೆ ಆಗಲ್ಲ ಅಂತ. ಅದಕ್ಕೆ ಪಾಲ್ ಹೇಳ್ತಾರೆ, ಏನು ನನ್ನ ಸಾಯಿಸ್ತೀಯಾ? ವಯಸ್ಸಾದ ಕಾಲದಲ್ಲಿ ನನ್ ಮಗಳು ಹಾಗೂ ಮೊಮ್ಮಗನ್ ಜೊತೆ ಕಾಲ ಕಳಿಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ನನ್ ಮಗಳು ನನ್ ಜೊತೆಲಿಲ್ಲ, ಅಟ್ಲೀಸ್ಟ್ ಮೊಮ್ಮಗ ಆದ್ರೂ ನನ್ ಜೊತೆ ಇರ್ಲಿ ಅಂತ. ಹೀಗೆ ಇಬ್ಬರ ನಡುವೆ ಮಾತುಕತೆ ನಡೀತಾ ಇರುವಾಗ ಪಾಲ್ಗೆ ಪ್ಯಾನಿಕ್ ಅಟ್ಯಾಕ್ ಆಗಿ ಫೋನ್ ಕೆಳಗಡೆ ಬಿದ್ದೋಗುತ್ತೆ. ಪಾಲ್ ಏನ್ ಅನ್ಕೋತಾರೆ ಅಂದ್ರೆ ಅಲೆನ್ ಆ ಫೋನ್ ತಗೊಂಡು ಇವನ್ ವಿರುದ್ಧ ರೆಕಾರ್ಡ್ ಮಾಡಿದ್ದ ಆಡಿಯೋ ಫೈಲ್ ನ ಡಿಲೀಟ್ ಮಾಡ್ತಾನೆ ಅಂತ. ಆದ್ರೆ ಅಲೆನ್ ಹಾಗ್ ಮಾಡೋದಿಲ್ಲ. ಆ ಫೋನ್ ಅವ್ರಿಗೆ ಕೊಟ್ಟು ಅಲ್ಲಿಂದ ಹೋಗುವಾಗ ರಿಸೆಪ್ಷನಿಸ್ಟ್ ಗೆ ಹೇಳ್ತಾನೆ, ರೂಮ್ ನಂಬರ್ 108 ನಲ್ಲಿ ಇರೋ ವ್ಯಕ್ತಿಗೆ ಹೆಲ್ತ್ ಸರಿ ಇಲ್ಲ, ಈಗ ಸದ್ಯಕ್ಕೆ ಆರಾಮಾಗಿದ್ದಾರೆ, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡಿ ಅಂತ ಅವ್ನ್ ನಂಬರ್ ಕೊಟ್ಟು ಹೋಗ್ತಾನೆ. ನೆಕ್ಸ್ಟ್ ಡೇ ಪಾಲ್ ಕುಟ್ಟುನ ಮೀಟ್ ಆಗಿ ನನ್ ಜೊತೆ ನಮ್ಮೂರಿಗ್ ಬಾ, ಅಲ್ಲೇ ಸ್ಕೂಲ್ಗೆ ಸೇರಿಸ್ತೀನಿ, ಇದು ನಿಮ್ ತಾಯಿ ಮನೆ ಅಲ್ಲ ಅಂತ. ಆದ್ರೆ ಇವನು ಒಪ್ತಾ ಇಲ್ಲ. ಸೊ ಅದಕ್ಕೆ ಹೇಗೂ ಅಲೆನ್ ಆ ದಿನ ಮಾತಾಡಿದ್ನ ಇವರು ಆಡಿಯೋ ರೆಕಾರ್ಡ್ ಮಾಡಿದ್ರು ಅಲ್ವಾ, ಅದನ್ನ ಸ್ನೇಹಗೆ ತೋರಿಸಿ ಶೆರಿನ್ ಸಾವಿಗೆ ಒಂದ್ ರೀತಿಯಲ್ಲಿ ಅವನೇ ಕಾರಣ ಅನ್ನೋದನ್ನ ಹೇಳಿದ್ರೆ ಖಂಡಿತ ಸ್ನೇಹ ಅಲೆನ್ ನ ಬಿಟ್ಟು ಹೋಗ್ತಾಳೆ. ಆಮೇಲೆ ಅಲೆನ್ ಜೈಲಿಗೆ ಹೋದ್ರೆ ಕುಟ್ಟುನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ಊರಿಗೆ ಕರ್ಕೊಂಡು ಹೋಗ್ಬೋದು ಅಂತ. ಸ್ನೇಹ ಮಾತ್ರ ಮನೇಲಿರೋ ಟೈಮ್ ಅಲ್ಲಿ ಬಂದು ನೋಡಿದ್ರೆ ಸ್ನೇಹಗೆ ಹೆರಿಗೆ ನೋವು ಜಾಸ್ತಿಯಾಗಿ ಒದ್ದಾಡ್ತಾ ಇದ್ದಾಳೆ. ಇವ್ರ ಫೋನ್ ಇಂದ ಕಾಲ್ ಮಾಡಿ ವಿಷಯನ ಅಲೆನ್ಗೆ ಹೇಳೋಣ ಅಂತ ಟ್ರೈ ಮಾಡ್ತಾರೆ. ಆದ್ರೆ ಅವನು ಇವ್ರ ನಂಬರ್ ನೋಡಿ ಪಿಕ್ ಮಾಡ್ತಾ ಇಲ್ಲ. ಸ್ನೇಹ ಫೋನ್ ಇಂದ ಕಾಲ್ ಮಾಡಿ ಹೇಳೋಣ ಅಂದ್ರೆ ಪಾಸ್ವರ್ಡ್ ಗೊತ್ತಿಲ್ಲ. ಅದನ್ನ ಹೇಳೋ ಸ್ಥಿತಿಯಲ್ಲಿ ಸ್ನೇಹ ಕೂಡ ಇಲ್ಲ. ಅದಕ್ಕೆ ಪಕ್ಕದ ಮನೆಯವ್ರ ಹತ್ರ ಹೆಲ್ಪ್ ತಗೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಆ ಪಕ್ಕದ ಮನೆಯವ್ರ ನಂಬರ್ ಇಂದಾನೆ ಕಾಲ್ ಮಾಡಿ ಅಲೆನ್ಗೆ ವಿಷಯ ಹೇಳ್ತಾರೆ, ಬೇಗ ಅಪೋಲೋ ಹಾಸ್ಪಿಟಲ್ಗೆ ಬಾ, ಸ್ನೇಹಗೆ ಹೆರಿಗೆ ನೋವು ಜಾಸ್ತಿ ಆಗಿದೆ ಅಂತ. ಇದನ್ನ ಕೇಳಿ ಅಲೆನ್ಗೆ ಗಾಬರಿ ಆಗುತ್ತೆ. ಸ್ನೇಹಗೆ ಬ್ಲಡ್ ಲಾಸ್ ಆಗಿರೋದ್ರಿಂದ ಅರ್ಜೆಂಟ್ ಆಗಿ ಬ್ಲಡ್ ಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಇವರೇ ಬ್ಲಡ್ ಬ್ಯಾಂಕ್ ಗೆ ಹೋಗಿ ಬ್ಲಡ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಕೊನೆಗೂ ಸ್ನೇಹ ಸೇಫ್, ಹೆಣ್ಮಗು ಹುಟ್ಟುತ್ತೆ. ಪಾಲ್ಗೆ ತುಂಬಾ ಖುಷಿ ಆಗ್ತಿದೆ. ಅಷ್ಟರಲ್ಲಿ ಅಲೆನ್ ಹಾಸ್ಪಿಟಲ್ಗೆ ಬಂದಾಗ ಏನು ಟೆನ್ಷನ್ ಆಗ್ಬೇಡ, ಸ್ನೇಹ ಸೇಫ್ ಆಗಿದ್ದಾಳೆ, ಹೆಣ್ಮಗು ಹುಟ್ಟಿದೆ ಅಂತ. ಮಗುನ ನೋಡಿ ಅಲೆನ್ಗೂ ಫುಲ್ ಖುಷಿ ಆಗುತ್ತೆ. ಸ್ನೇಹ ಬದುಕೋದಕ್ಕೆ ಕಾರಣ ಪಾಲ್. ಅದಕ್ಕೆ ಸ್ನೇಹ ಅವ್ರ ತಂದೆ ಪಾಲ್ ಅವ್ರನ್ನ ತಪ್ಕೊಂಡು ಸಾರಿ ಕೇಳ್ತಾರೆ, ಆ ದಿನ ರೂಡ್ ಆಗಿ ನಡ್ಕೋಬಿಟ್ಟೆ ಅಂತ. ಸೊ ಈಗ ಪಾಲ್ ಊರಿಗೆ ಹೋಗೋದಕ್ಕೂ ಮುಂಚೆ ಸ್ನೇಹ ಜೊತೆ ಮಾತಾಡ್ತಾರೆ, ಯಾವ್ದೇ ಕಾರಣಕ್ಕೂ ಅಲೆನ್ ನ ಕೈ ಬಿಡಬೇಡ, ಇಬ್ರು ಹ್ಯಾಪಿಯಾಗಿರಿ ಅಂತ. ಅವ್ರನ್ನ ಬಸ್ ಸ್ಟಾಪ್ ಗೆ ಡ್ರಾಪ್ ಮಾಡೋದಕ್ಕೆ ಅಲೆನ್ ಬರ್ತಾನೆ. ಕೇಸ್ ವಾಪಸ್ ತಗೋತೀನಿ, ಏನು ಹೆದರ್ಬೇಡ ಅಂತ ರೆಕಾರ್ಡ್ ಮಾಡಿದ್ದ ಆಡಿಯೋ ಫೈಲ್ ನ ಡಿಲೀಟ್ ಮಾಡ್ತಾರೆ. ಆಗ ಅಲೆನ್, ಪಪ್ಪ ಆ ದಿನ ನಾನು ಶೆರಿನ್ ನ ಸೇವ್ ಮಾಡೋದಕ್ಕೆ ರಿಟರ್ನ್ ಬಂದಿದ್ದೆ ಅಂತ.
ಪಾಲ್ ಹೇಳ್ತಾರೆ, ನನ್ಗೆ ಅದು ಗೊತ್ತು, ನಿನ್ಗೆ ನಿನ್ ತಪ್ಪಿನ ಅರಿವಾಗ್ಲಿ ಅಂತಾನೆ ಹೀಗೆಲ್ಲ ಮಾಡ್ದೆ, ನೀನು ಆರಾಮಾಗಿರು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಲೆನ್ ಜೋರಾಗಿ ಅಳ್ತಾ ಇದ್ದಾನೆ. ಇವತ್ತು ಸ್ನೇಹಗೆ ಎಮರ್ಜೆನ್ಸಿ ಆದಾಗ ಅವರು ಸ್ನೇಹನ ತನ್ನ ಮಗಳ ತರ ಅನ್ಕೊಂಡು ಸೇವ್ ಮಾಡಿದ್ರು. ಆದ್ರೆ ಆ ದಿನ ನಾನು ಅವ್ರ ಮಗಳನ್ನ ಸೇವ್ ಮಾಡೋ ಅವಕಾಶ ಇದ್ರೂನು ಶೆರಿನ್ ನ ಸೇವ್ ಮಾಡಿಲ್ಲ ಅಂತ. ಈಗ ಪಾಲ್ಗೆ ಸ್ನೇಹ ಕಾಲ್ ಮಾಡಿದಾಗ ಇಷ್ಟು ದಿನ ಬೇಗ ಪಿಕ್ ಮಾಡದೆ ಇದ್ದವರು ಈಗ ಒಂದೇ ರಿಂಗೇನೆ ಪಿಕ್ ಮಾಡಿ ಹೇಗಿದ್ಯಾ ಮಗಳೇ ಅಂತ ಕೇಳ್ತಾರೆ. ಅಂದ್ರೆ ಶೆರಿನ್ ತರಾನೇ ಸ್ನೇಹ ಕೂಡ ನನ್ ಮಗಳು ಅಂತ ಇವರು ಅನ್ಕೊಂಡಿದ್ದಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.